ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಉದ್ಯೋಗ ಮಾಹಿತಿಯನ್ನು ಹೇಳಿ ಬರ್ತೀನಿ. ಅದು ಯಾವುದಪ್ಪ ಅಂತಂದರೆ ಬ್ಯಾಂಕ್ ಆಫ್ ಬರೋಡಾ. ಅಂದರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ರೆಕ್ರೂಟ್ಮೆಂಟ್ಸ್ ಕರೆದಿದ್ದಾರೆ. ಎಷ್ಟಪ್ಪ ಅಂತಂದರೆ 4,000 ಪೋಸ್ಟನ್ನು ಕರೆದಿದ್ದಾನೆ. ಮತ್ತು ಈ ಜಾಬ್ಗೆ ಹೇಳೋಕೆ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜನಸ್ ಕನ್ನಡ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಾಗಿ ನಿಮ್ಮ ನೋಟಿಫಿಕೇಷನ್ ಮಾಡ್ಕೊಳ್ಳಿ. ನಂತರ ಈ ಬ್ಯಾಂಕ್ ಆಫ್ ಬರೋಡಾ ಕ್ವಾಲಿಫಿಕೇಷನ್ ಏನಿರುತ್ತೆ ಮತ್ತು ಏಜ್ ಲಿಮಿಟ್ ಎಷ್ಟಿರುತ್ತೆ ಮತ್ತು ಅಪ್ಲಿಕೇಶನ್ ಡೇಟ್ ಯಾವಾಗಿರುತ್ತೆ ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ನೋಡೋಣ ಬನ್ನಿ. ಇದು BOB ವೇಕೆನ್ಸಿ ನೋಟಿಫಿಕೇಷನ್ ಪ್ರಕಾರ ದ ಆರ್ಗನೈಸೇಷನ್ ನೇಮ್ ಬಂದು ಬ್ಯಾಂಕ್ ಆಫ್ ಬರೋಡಾ ಮತ್ತು ನಂಬರ್ ಆಫ್ ಪೋಸ್ಟ್ ಬಂದು 4,000 ಪೋಸ್ಟನ್ನು ಕರೆದಿದ್ದಾನೆ. ಮತ್ತು ಜಾಬ್ ಲೊಕೇಶನ್ ಎಲ್ಲಿಪ್ಪ ಅಂತಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಇರುತ್ತೆ. ಮತ್ತು ಪೋಸ್ಟ್ ನೇಮ್ ಬಂದು ಅಪ್ರೆಂಟಿಸ್ ಅಂತ. ಮತ್ತು ಸ್ಯಾಲ್ರಿ ಹೇಗಿರುತ್ತಪ್ಪ ಅಂತಂತಂದರೆ ಇವರಿಗೆ 12,000ದಿಂದ 15,000 ಪ್ರತಿ ತಿಂಗಳು 12,000ದಿಂದ 15,000 ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಮತ್ತು ಬ್ಯಾಂಕ್ ಆಫ್ ಬರೋಡಾ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಅಂದರೆ ಯಾವ್ಯಾವ ಸ್ಟೇಟ್ಗೆ ಎಷ್ಟೆಷ್ಟು ಪೋಸ್ಟನ್ನು ಇವೆ ಅಂತಂದರೆ ಆಂಧ್ರ ಪ್ರದೇಶಕ್ಕೆ 59 ಇವೆ, ಅಸ್ಸಾಂಗೆ 40 ಇವೆ, ಮತ್ತು ಬಿಹಾರ್ 120 ಇವೆ, ಮತ್ತು ಚಂಡೀಗಢ ಅವರಿಗೆ 40 ಇವೆ, ಮತ್ತು ಛತ್ತೀಸ್ಗಢ 76 ಇವೆ, ಮತ್ತು ದಾದ್ರಾ ಆ್ಯಂಡ್ ನಗರ್ ಹವೇಲಿ ಇವರಿಗೆ ಅಂದರೆ ಈ ಸ್ಟೇಟ್ಗೆ 7 ಇವೆ, ಮತ್ತು ಡೆಲ್ಲಿ 172, ಗೋವಾ 10, ಗುಜರಾತ್ 573, ಹರಿಯಾಣ 71, ಜಮ್ಮು ಆ್ಯಂಡ್ ಕಾಶ್ಮೀರ 11, ಜಾರ್ಖಂಡ 30. ಮತ್ತು ನಮ್ಮ ಕರ್ನಾಟಕ ನೋಡೋದಾದರೆ 537 ಇವೆ, ಕೇರಳ 89, ಮಧ್ಯಪ್ರದೇಶ 94, ಮಹಾರಾಷ್ಟ್ರ 388, ಮಣಿಪುರ 8, ಮಿಜೋರಾಂ 6, ಒಡಿಶಾ ಸ್ಟೇಟ್ಗೆ 50, ಮತ್ತು ಪಾಂಡಿಚೇರಿ 10, ಮತ್ತು ಪಂಜಾಬ್ 132, ರಾಜಸ್ಥಾನ್ 320, ತಮಿಳುನಾಡು 223, ತೆಲಂಗಾಣ 193, ಉತ್ತರ ಪ್ರದೇಶ್ 558, ಉತ್ತರಾಖಂಡ 30, ಮತ್ತು ವೆಸ್ಟ್ ಬೆಂಗಾಲ್ ಸ್ಟೇಟ್ಗೆ 153 ಪೋಸ್ಟ್ ಇವೆ. ಈ ಪೋಸ್ಟ್ಗೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂತಂದರೆ ಆ್ಯಸ್ ಪರ್ BOB ಅಂದರೆ ಬ್ಯಾಂಕ್ ಆಫ್ ಬರೋಡಾ ಅಫಿಷಿಯಲ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಡಿಗ್ರಿ ಗ್ರ್ಯಾಜುಯೇಷನ್ ಫ್ರಮ್ ಎನಿ ಆಫ್ ರೆಕಗ್ನೈಸ್ ಬೋರ್ಡ್ ಆರ್ ಯೂನಿವರ್ಸಿಟೀಸ್. ಅಂದರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಂತ ಅಂದರೆ ಗ್ರ್ಯಾಜುಯೇಷನ್ ಪಡೆದಿರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಆ್ಯಸ್ ಪರ್ ಬ್ಯಾಂಕ್ ಆಫ್ ಬರೋಡಾ ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮಿನಿಮಮ್ ಏಜ್ ಆಫ್ 20 ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಇಯರ್ಸ್ ಆಫ್ 28 ಇಯರ್ಸ್. ಅಂದರೆ ಯಾವ ಡೇಟಪ್ಪ ಅಂತಂದರೆ 1/2/2025 ಈ ಡೇಟ್ಗೆ ನಿಮಗೆ 20 ಇಯರ್ಸ್ ಮಿನಿಮಮ್ ಇರಬೇಕು ಮತ್ತು ಮ್ಯಾಕ್ಸಿಮಮ್ ನೋಡೋದಾದ್ರೆ 28 ವರ್ಷನ ಆಗಿರಬೇಕು ಅಂತ ಹೇಳಿದ್ದಾರೆ. ಇಷ್ಟು ಒಳಗಡೆ ಇದ್ದರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ. ನಂತರ SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಇರುತ್ತೆ, ಮತ್ತು PWBD ಜನರಲ್ ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಇರುತ್ತೆ, ಮತ್ತು PWBD OBC ಕ್ಯಾಂಡಿಡೇಟ್ಸ್ಗೆ 13 ವರ್ಷ, ಮತ್ತು PWBD SC/ST ಕ್ಯಾಂಡಿಡೇಟ್ಸ್ಗೆ 15 ವರ್ಷ ಈ ಏಜ್ ರಿಲ್ಯಾಕ್ಸೇಷನ್ನ ಇಟ್ಟಿರ್ತಾರೆ. ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತಪ್ಪ ಅಂತಂದರೆ ಜನರಲ್ ಮತ್ತು OBC EWS ಕ್ಯಾಂಡಿಡೇಟ್ಸ್ಗೆ 800 ಇರುತ್ತೆ, ಮತ್ತು SC/ST ಕ್ಯಾಂಡಿಡೇಟ್ಸ್ಗೆ 600 ಇರುತ್ತೆ, ಮತ್ತು PWBD ಕ್ಯಾಂಡಿಡೇಟ್ಸ್ಗೆ 400 ಇರುತ್ತೆ. ಇದು ಪೇಮೆಂಟ್ ಮೋಡ್ ಹೇಗಿರುತ್ತಪ್ಪ ಅಂತಂದರೆ ಆನ್ಲೈನಲ್ಲೇ ಇರುತ್ತೆ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಮೊದಲನೇದಾಗಿ ಒಂಥರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ, ಮತ್ತು ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಆ ಸ್ಟೇಟ್ಗೆ ಯಾವ್ಯಾವ ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ ಅದನ್ನು ಟೆಸ್ಟ್ ಮಾಡ್ತಾರೆ. ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಮತ್ತು ಯಾವಾಗ ಎಂಡ್ ಆಗುತ್ತೆ ಅಂತ ಹೇಳೋಕ್ಕೆ ಮುಂಚೆ ನಮ್ಮ ಸ್ಟಾರ್ಟ್ ಡೇಟ್ ಟು ಅಪ್ಲೈ ಆನ್ಲೈನ್ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ ಫೆಬ್ರವರಿ 19, 2025, ಮತ್ತು ಲಾಸ್ಟ್ ಡೇಟ್ ನೋಡೋದಾದರೆ 11 ಮಾರ್ಚ್ 2025, 11 ಮಾರ್ಚ್ಗೆ ಎಂಡ್ ಆಗುತ್ತೆ. ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಅಂದರೆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇಷ್ಟು ಈ ಬ್ಯಾಂಕ್ ಆಫ್ ಬರೋಡಾದ ಡೀಟೇಲ್ಸ್ ಇರುತ್ತೆ. ಇದೇ ಥರ ನಮ್ಮ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜನಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.